ಮಕ್ಕಳೇ ಒಂದು LBA ಕ್ವಶನ್ ಇದು. ಒನ್ ವರ್ಡ್ ಆನ್ಸರ್. ಇಫ್ ದ ಮೀಡಿಯನ್ ಆಫ್ ದ ಡಾಟಾ ಈಸ್ 3 ಮೋರ್ ದ್ಯಾನ್ ದ ಮೀನ್ ಅಂತ ಹೇಳಿದ್ದಾರೆ. ಇಲ್ಲಿ ಕೀವರ್ಡ್ 3 ಮೋರ್ ದ್ಯಾನ್ ದ ಮೀನ್. ಈಗ ಮೀಡಿಯನನ್ನು ಬರ್ಕೊಳ್ಳಿ. ಮೀಡಿಯನ್ ಈಕ್ವಲ್ ಟು 3 ಮೋರ್ ದ್ಯಾನ್ ಅಂತ ಹೇಳಿದ್ರೆ ಮೀನ್ ಪ್ಲಸ್ 3 ಅಂತ ಹಾಕೋಬೇಕು. 3 ಮೋರ್ ದ್ಯಾನ್ ಅಂತ ಹೇಳಿದ್ರೆ ಮೀನ್ ಪ್ಲಸ್ 3 ಅಂತ ಹಾಕೊಳ್ಬೇಕು. ನೀವು ಆಲ್ಜಿಬ್ರಾಕ್ ಎಕ್ಸ್ಪ್ರೆಷನ್ಲಿ ಕಲ್ತಿರ್ತೀರ. ಕನ್ನಡದಲ್ಲಿ ಮಧ್ಯಾಂಕ ಸರಾಸರಿ ಪ್ಲಸ್ 3 ಅಂತ ಹಾಕೋಬೇಕು. ಯಾಕೆಂದರೆ ಸರಾಸರಿಗಿಂತ 3 ಹೆಚ್ಚು ಅಂತ ಕೊಟ್ಟಿದ್ದಾರೆ. ಮಕ್ಕಳೇ ಫಾರ್ಮುಲಾ ಬರೀಬೇಕು. 3 ಮೀಡಿಯನ್ ಈಕ್ವಲ್ ಟು 2 ಮೀನ್ ಪ್ಲಸ್ 1 ಮೋಡ್. ಅದು ಯೋಚನೆ ಇಟ್ಕೊಂಡಿರಬೇಕು. ಆ ಫಾರ್ಮುಲಾನ ಸ್ವಲ್ಪ ಪರ್ಫೆಕ್ಟಾಗಿ ಕಲ್ತಿರ್ಬೇಕು. ಯಾಕೆಂತಂದರೆ ಇದರಲ್ಲಿ ಪ್ರಾಬ್ಲಮ್ಸ್ ಬೇಕಾದರೂ ಬರ್ಬೋದು. ಓಕೆನಾ. ಈಗ 3 ಮೀಡಿಯನ್ ಎಂದ ಜಾಗದಲ್ಲಿ ಏನು ಬರೀಬೇಕು? ಮೀನ್ ಪ್ಲಸ್ 3 ಅಂತ ಬರೀಬೇಕು. ಮೀನ್ ಪ್ಲಸ್ 3 ಈಕ್ವಲ್ ಟು 2 ಮೀನ್ ಪ್ಲಸ್ ಮೋಡ್ ಅಂತ ಬರೀತೀರ. ಇಲ್ಲಿ ಏನು ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. 3 ಇಂಟು ಮೀನ್ ಏನಾಗುತ್ತೆ? 3 ಮೀನ್ ಆಗುತ್ತೆ. 3 ಮೀನ್ ಪ್ಲಸ್ 3 3 ಎಷ್ಟಾಯಿತು? 9 ಆಯಿತು. 9 ಈಕ್ವಲ್ ಟು ಇದನ್ನು ಬೇಕಾದರೆ ಈಚೆ ತಂದು ಬಿಡ್ಬೋದು. -2 ಮೀನ್ ಈಕ್ವಲ್ ಟು ಮೋಡ್ ಅಂತ ಬರೆದು ಬಿಡೋಣ. -2 ಮೀನ್ ಈಕ್ವಲ್ ಟು ಮೋಡ್ ಅಂತ ಬರೆಯೋಣ. ಈಗ ನೋಡಿ 3 ಮೀನಿಂದ 2 ಮೀನನ್ನು ಮೈನಸ್ ಮಾಡಿದಾಗ ನಮಗೇನು ಬರ್ತದೆ? 1 ಮೀನ್ ಬರ್ತದೆ ಅಲ್ವಾ. ಮೀನ್ ಪ್ಲಸ್ 9 ಈಕ್ವಲ್ ಟು 3. ಕೇಳಿರೋದೇನು? ಹೌ ಮಚ್ ಡಸ್ ದ ಮೋಡ್ ಎಕ್ಸೀಡ್ಸ್ ದ ಮೀನ್ ಅಂತ. ಬೈ ಹೌ ಮಚ್? ಬೈ 9 ಅಂತ ಆನ್ಸರ್. ಓಕೆ. ಬೈ 9 ಮೀನ್ ಎಕ್ಸೀಡ್ಸ್ ದ ಮೋಡ್ ಅಂತ ಬರಿತೀರ. ಅದೇ ಥರ ಕನ್ನಡ ಮೀಡಿಯಮ್ ಅವರು ಮಧ್ಯಾಂಕ ಈಕ್ವಲ್ ಟು ಸರಾಸರಿ ಪ್ಲಸ್ 3 ಅಂತ ಬರ್ದಿರ. ಇಲ್ಲಿ ಸೂತ್ರ ಬರ್ಕೊಳ್ಬೇಕು. ಫಾರ್ಮುಲಾ ಮಕ್ಕಳೇ 3 ಮಧ್ಯಾಂಕ ಈಕ್ವಲ್ ಟು 2 ಸರಾಸರಿ ಪ್ಲಸ್ ಬಹುಲಕ. ಈಗ ನಮಗೆ ಮಧ್ಯಾಂಕ ಅಂತ ಹೇಳಿದ್ರೆ ನಾವು ಬರ್ಕೊಂಡಿದ್ದೀವಿ ಸರಾಸರಿ ಪ್ಲಸ್ 3 ಅಂತ. ಅದನ್ನು ಹಾಕಿ 3 ಗುಣಿಸು ಮಧ್ಯಾಂಕ ಇದ್ದ ಜಾಗದಲ್ಲಿ ಸರಾಸರಿ ಪ್ಲಸ್ 3 ಅಂತ ಹಾಕ್ತೀರ. ಈಗೇನು ಮಾಡಬೇಕು? 3 ಗುಣಿಸು ಮಾಡಬೇಕು ಮಕ್ಕಳೇ. ಓಕೆನಾ. ಸರಾಸರಿ ಪ್ಲಸ್ 3 ಸಮ 2 ಸರಾಸರಿ ಪ್ಲಸ್ ಬಹುಲಕ ಅಂತ ಬರೀತೀರ. ಈಗ 3 ಗುಣಿಸು ಮಾಡಬೇಕು ಮಕ್ಕಳು. ಈ ಬ್ರ್ಯಾಕೆಟ್ ಹಾಕಿದ್ರೇನು 3 ಇಂಟು ಸರಾಸರಿ ಪ್ಲಸ್ 3 3ಲಿ ಎಷ್ಟಾಗುತ್ತೆ? 9 ಆಗುತ್ತೆ. 3 3ಲಿ 9 ಈಕ್ವಲ್ ಟು 2 ಸರಾಸರಿ ಪ್ಲಸ್ ಬಹುಲಕ. ಈಗ ನೋಡಿ ಮಕ್ಕಳೇ ಸರಾಸರಿ ಅಂತಿರೋದನ್ನ ಒಂದು ಕಡೆಗೆ ತರೋಣ. 3 ಸರಾಸರಿ ಪ್ಲಸ್ 9 ಈ ಸರಾಸರಿ ನೀಚೆ ತಂದಾಗ -2 ಸರಾಸರಿ ಈಕ್ವಲ್ ಟು ಬಹುಲಕ ಆಗುತ್ತೆ. 3 ಸರಾಸರಿಯಿಂದ 2 ಸರಾಸರಿಯನ್ನು ಮೈನಸ್ ಮಾಡಿದಾಗ ಸರಾಸರಿ ಮತ್ತು ಅಲ್ಲಿದ್ದ 9 ಹಾಗೆ ಬರಿತೀವಿ ಈಕ್ವಲ್ ಟು ಬಹುಲಕ ಆಗುತ್ತೆ. ಓಕೆನಾ. 3 ಸರಾಸರಿಯಿಂದ 2 ಸರಾಸರಿನ ಮೈನಸ್ ಮಾಡಿದಾಗ ನಮಗೆ 1 ಸರಾಸರಿ ಪ್ಲಸ್ ಈ 9 ಹಾಗೆ ಬರಿತೀವಿ ಈಕ್ವಲ್ ಟು ಬಹುಲಕ ಅಂತ ಬರಿತೀವಿ. ಈಗ ಪ್ರಶ್ನೆ ಕೇಳಿರೋದೇನು? ಬಹುಲಕವು ಸರಾಸರಿಗಿಂತ ಎಷ್ಟು ಹೆಚ್ಚಾಗಿದೆ? 9 ಹೆಚ್ಚಾಗಿದೆ ಅಲ್ವಾ. 9 ಹೆಚ್ಚಾಗಿದೆ. ಇದನ್ನು ಉತ್ತರ ಬರೀಬೇಕು. ಬಹುಲಕವು ಸರಾಸರಿಗಿಂತ 9 ಹೆಚ್ಚಾಗಿದೆ ಅಂತ. ಮಕ್ಕಳೇ ಈ ಸೂತ್ರವನ್ನು ಪರ್ಫೆಕ್ಟಾಗಿ ಕಲ್ತಿರಬೇಕು. ಯಾವುದಾದ್ರೂ ಒಂದನ್ನು ಕೊಟ್ಟು ಇನ್ನೊಂದನ್ನು ಕೇಳುವಂಥದ್ದಿದೆ. ನೀವು ಅದನ್ನು ಮಾಡಲಿಕ್ಕೆ ಗೊತ್ತಿರಬೇಕು. ಇದು ಪ್ರೀವಿಯಸ್ ಕ್ಲಾಸಲ್ಲಿ ಇದನ್ನು ಮಾಡಿದ್ದೀನಿ ಒಂದು ಲೆಕ್ಕ. ಅದೇ ಥರದ್ದು ಬೇರೆ ಲೆಕ್ಕಗಳು ಬರುವ ಚಾನ್ಸಸ್ ಇದೆ. ಚೆನ್ನಾಗಿ ಪ್ರಿಪ್ರೇಟರಿ ಎಕ್ಸಾಮಿಗೆ ಈಸಿಯಾಗಿ ಸ್ಕೋರ್ ಮಾಡಲಿಕ್ಕೆ ಜಸ್ಟ್ 40+ ಮಾಡಲಿಕ್ಕಿರುವಂತಹ ಒಂದು ವಿಡಿಯೋನ ಪ್ಲೇಲಿಸ್ಟಲ್ಲಿ ಮಾಡಿ ಹಾಕಿದ್ದೀನಿ. ಯಾರು ಕಲಿತೇ ಇಲ್ಲ ಅವರು ಆ ಪ್ಲೇಲಿಸ್ಟಲ್ಲಿ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ. ಎಲ್ಲರೂ ಒಳ್ಳೆ ಮಾರ್ಕ್ಸ್ ತೆಗೀರಿ.